ಮೂಡ ಭೂಗಳ್ಳರ ಮತ್ತೊಂದು ಅಕ್ರಮ ಬಯಲು. ಸೈಟು ತಮ್ಮ ಹೆಸರಿಗೆ ರಿಜಿಸ್ಟರ್ ಆಗುವ ಮುನ್ನವೇ ಆ ಸೈಟನ್ನು ಮಾರ್ಬಿಟ್ಟಿದ್ದಾರೆ ಎಷ್ಟೋ ಜನ. ಇನ್ನೊಬ್ಬರಿಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಸದಸ್ಯರು. ತನ್ನ ಹೆಸರಿಗೆ ಭೂಮಿ ಬರುವ 1 ತಿಂಗಳ ಮುಂಚೆನೇ ಅಗ್ರಿಮೆಂಟ್ ಅಂತೆ. ಡಾಕ್ಯುಮೆಂಟೇ ನಿಮ್ಮ ಹೆಸರಿಗೆ ಬಂದಿಲ್ಲ. ಆ ತಗೊಂಡವ್ರಿಗಾದರೂ ಬುದ್ಧಿ ಬೇಡವಾ? ತಮ್ಮ ಹೆಸರಿಗೆ ಕ್ರಯ ಖಾತೆ ಆಗದೇ ಭೂಮಿಯನ್ನು ಮಾರಿದ್ರ ಸಂಘದ ಸದಸ್ಯರು ಅಂತ ಭೂಮಿ ಕಬಳಿಸುವ ಸಂಚಿನಿಂದಲೇ ಅಗ್ರಿಮೆಂಟನ್ನು ಮಾಡಿಕೊಂಡ್ರ. ಮೂಡ ಅಧಿಕಾರಿಗಳ ನಡೆ ಮೇಲೆ ಭಾರಿ ಅನುಮಾನ ಮೂಡ್ತಾ ಇದೆ. ಎಲ್ಲೂ ಕಂಡು ಕೇಳಿಲ್ಲಪ್ಪ ನಾನಂತೂ. ನನ್ನ ಹೆಸರಲ್ಲಿ ಒಂದು ಡಾಕ್ಯುಮೆಂಟ್ ಇದ್ದರೆ, ನನ್ನ ಹೆಸರಲ್ಲಿ ಒಂದು ಸೈಟ್ ಇದ್ದರೆ ನಾನು ಅದನ್ನು ಸೇಲ್ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ. ಅಥವಾ ಮೊದಲಿಗೊಂದು ಅಗ್ರಿಮೆಂಟ್ ಅಂತ ಮಾಡಿಕೊಂಡು 3 ತಿಂಗಳು ಟೈಮ್ ಕೊಟ್ಟು ಅವ್ರ ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ನನ್ನ ಹೆಸರಲ್ಲಿ ಸೈಟೇ ಇಲ್ಲ, ಆದರೂ ನಾನು ಬೇರೆಯವ್ರಿಗೆ ಅದನ್ನು ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಹೆಂಗೆ ಸಾಧ್ಯ? ಹೌ ಇಟ್ಸ್ ಪಾಸಿಬಲ್ ಅಂತಕ್ಕಂಥ ಒಂದು ಸಿಂಪಲ್ ಲಾಜಿಕ್ ಅಲ್ವಾ? ಎಲ್ಲವೂ ಸಾಧ್ಯ ಇದೆ. ಅಕ್ರಮ ಮಾಡೋದಕ್ಕೆ ಮನಸ್ಸಿದ್ರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಅಧಿಕಾರಿಗಳು. ಅವ್ರ ಸಾಧನೆ ನೋಡಿ ಹೆಂಗಿದೆ ಅಂತ. ಚಾಮುಂಡಿನಗರ ಸರ್ವೋದಯ ಸಂಘದ ಸದಸ್ಯರಿಗೆ ನಿವೇಶನ ಹಂಚಿಕೆ ಪ್ರಕರಣ. ಸದಸ್ಯರ ಸೈಟ್ ಹಂಚಿಕೆಯಲ್ಲಿ ಬೇನಾಮಿಗಳ ಕೈವಾಡ ವಿಪರೀತವಾಗಿ ಕೈಯಾಡಿಸಿರೋ ಶಂಕೆ ಇದೆ. ಭೂಗಳ್ಳರ ಜೊತೆಗೆ ಮೂಡಾದ ಅಧಿಕಾರಿಗಳು ಕೂಡ ಕೈ ಜೋಡಿಸಿದ್ದಾರೆ. ಸೊ ಹೆಂಗೆ, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೂಡ ನಿಮ್ಗೆ ಈಗ ಬರ್ತಾ ಇದೆ ನೋಡಿ. 48 ನಿವೇಶನಗಳ ಪೈಕಿ ಹಲವು ನಿವೇಶನಗಳನ್ನು ಮಾರಾಟ ಮಾಡಿದ್ದಾರೆ. ನಿವೇಶನಗಳ ಸೇಲ್ ಅಗ್ರಿಮೆಂಟ್ ಅನ್ನ ಮಂಜುನಾಥ್ ಅನ್ನೋರು ಮಾಡಿಸಿಕೊಂಡಿದ್ದಾರೆ. ಇಡೀ ತನಿಖೆಯನ್ನು ಎದುರಿಸ್ತಾ ಇರುವಂತಹ ಕಾರ್ತಿಕ ಲೇಔಟ್ನ ಮಂಜುನಾಥ್ ಅವರ ಕೈವಾಡ ಹಾಗೂ ಅವರ ಪಾತ್ರದ ಬಗ್ಗೆ ಈಗ ಅನುಮಾನ ಮೂಡಿಸುವಂತೆ ಅನೇಕ ಕೇಸ್ ಸ್ಟಡಿಗಳನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತೀವಿ. ಕೇಸ್ ಸ್ಟಡಿಗಳು ಏನು ಹೇಳ್ತಾ ಇದೆ ಮತ್ತು ಅಕ್ರಮದ ಸ್ವರೂಪ ಹೆಂಗಿದೆ, ಆಮೇಲೆ ಈ ಮೂಡ ಅನ್ನೋದಿದೆಯಲ್ಲ, ಇದು ಅಕ್ರಮದ ಗಣಿಯಾಗಿ ಕಾಣಿಸ್ತಾ ಇದೆ. ಅಕ್ರಮದ ಗಣಿ. ಒಂದೊಂದಾಗಿ ನಾವೀಗ ಕೇಸ್ಗಳನ್ನ ನೋಡ್ಬಿಡೋಣ. ನೋಡಿ, 29/11/2023 ನವೆಂಬರ್ 29ನೇ ತಾರೀಕು ಸೂರ್ಯಕುಮಾರಿ ಅನ್ನೋರಿಗೆ ಒಂದು ಮೂಡ ಸೈಟ್ ಕ್ರಯ ಪತ್ರ ಮಾಡಿಕೊಡ್ತಾರೆ. ಅವತ್ತೊಂದು ದಿನ ಅವ್ರ ಹೆಸರಿಗೆ ಅದು ಬಂದಿರುತ್ತೆ. ನಿವೇಶನ ಸಂಖ್ಯೆ 42 ಕ್ರಯ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳು, ಆಯಿತಾ? ಆದರೆ ಅದಕ್ಕಿಂತ 1 ತಿಂಗಳ ಹಿಂದೆನೇ, ಅಂದರೆ 13/10/2023 ಅದೇ ನಿವೇಶನವನ್ನು ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಯಾರು? ಇದೇ ಸೂರ್ಯಕುಮಾರಿ. ಆ ಸೂರ್ಯಕುಮಾರಿ ಅಂತಕ್ಕಂಥವ್ರ ಹೆಸರಿಗೆ ಸೈಟೇ ಬಂದಿರಲಿಲ್ಲ, ಆಗಲೇ ಅಗ್ರಿಮೆಂಟ್ ಅಂತೆ. ಹೆಂಗೆ ಸಾಧ್ಯ? ಈ ಅಗ್ರಿಮೆಂಟ್ ಅಂತಂದರೆ ಸಾಮಾನ್ಯವಾಗಿ ನೋಟ್ರಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ, ಲೀಗಲ್ಲಾಗಿ ಕಂದಾಯ ಇಲಾಖೆಯಿಂದ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಅವರಾದರೂ ಹೆಂಗೆ ಮಾಡಿಕೊಟ್ರು ಅಂದರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಲ್ಲ. ಹಾಗಾಗಿ ನೋಡ್ರಪ್ಪ, ಮುಂದಿನ ತಿಂಗಳು ನನ್ನ ಹೆಸರಿಗೊಂದು ಸೈಟ್ ಬರುತ್ತೆ, ಅದನ್ನು ನಾನು ಇವತ್ತೇ ಮಾರ್ಬಿಡ್ತೀನಿ ಅಂತಂದರೆ ಹೆಂಗೆ? ಕನಸು ಬಿದ್ದಿರುತ್ತೆ ಅವ್ರಿಗೆ. ಅಥವಾ ನಿವೇಶನಗಳ ಸೇಲ್ ಅಗ್ರಿಮೆಂಟನ್ನು ಉದ್ದೇಶಪೂರ್ವಕವಾಗೇ ಮಾಡಿದ್ದಾರೆ ಇವರು. ಇದನ್ನು ಮಾರಬೇಕು ಅಂತಲೇ, ನನ್ನ ಹೆಸರಿಗೊಂದು ಸೈಟ್ ಬರುತ್ತೆ, ಅದನ್ನು ಮುಂದಿನ ತಿಂಗಳು ಮಾರ್ತೀನಿ, ಬಟ್ ಹೀಗೆ ಅಗ್ರಿಮೆಂಟ್ ಆಗಬೇಕು ಅಂತ 1 ತಿಂಗಳ ಮೊದಲೇ ಮಾಡ್ಕೊಂಡಿದ್ದಾರೆ ಸೂರ್ಯಕುಮಾರಿ ಅಂತಕ್ಕಂಥವ್ರು. ಕೇಸ್ ನಂಬರ್ 1 ಇದು. ಕೇಸ್ ನಂಬರ್ 2 ಕತೆ ಏನು ಹಾಗಾದ್ರೆ? ಇಲ್ಲಿ ಯಾರ್ಯಾರಿದ್ದಾರೆ? ಎ ಫ್ರಾನ್ಸಿಸ್ ಅನ್ನೋರಿಗೆ 15/12/2023 ಮೂಡಾದ ನಿವೇಶನ ಕ್ರಯ ಪತ್ರ ಅವ್ರ ಹೆಸರಿಗೆ ಆಗಿದೆ. ಅಂದರೆ ಅಗ್ರಿಮೆಂಟು ಸೇಲ್ ಡೀಡು ಅವರಿಗೆ ಆಗಿರುವಂತಹ ಡೇಟ್ ಅದು. ನಿವೇಶನ ಸಂಖ್ಯೆ 128 ಅಧಿಕಾರಿಗಳು ಕ್ರಯ ಮಾಡಿ ಕೊಟ್ಟಿರ್ತಾರೆ. ಯಾವಾಗ? ನಾವೀಗಷ್ಟೇ ಹೇಳ್ತಾ ಇದ್ದಲ್ಲ, 15ನೇ ತಾರೀಕು ಡಿಸೆಂಬರ್ನಲ್ಲಿ. ಬಟ್ ಅಲ್ಲಿ ಒಂದು ಕ್ಯಾಚ್ ಇದೆ. 1/12/2023 ಮಂಜುನಾಥ್ ಅವರಿಗೆ ಸೇಲ್ ಅಗ್ರಿಮೆಂಟ್ ಅನ್ನ ಎ ಫ್ರಾನ್ಸಿಸ್ ಅನ್ನೋರು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ತಮಗೆ ಕ್ರಯ ಪತ್ರ ತಮ್ಮ ಹೆಸರಿನಲ್ಲಿ ಬರೋಕ್ ಮುಂಚೆ 15 ದಿನದ ಮುಂಚೆನೆ ಮಂಜುನಾಥ್ ಅನ್ನೋರಿಗೆ ಆತುರವಾಗಿ ಡಾಕ್ಯುಮೆಂಟ್ ಅನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು 3ನೇ ಕೇಸ್ ನೋಡ್ಬೋಣ. ರತ್ನ ಅನ್ನೋರಿಗೆ 15/12/2023 ನಿವೇಶನ ಸಂಖ್ಯೆ ಸೈಟ್ ನಂಬರ್ 13 ಅವರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಆದರೆ ಈ ರತ್ನ ಅನ್ನೋರು ಏನು ಮಾಡಿದ್ದಾರೆ, 1/12/2023 ಮಂಜುನಾಥ್ ಅನ್ನೋರಿಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಎಗೇನ್ ಇಲ್ಲೂ ಅದೇ ಥರ 15 ದಿನ ಮೊದಲೇ ಅವ್ರ ಹೆಸರಿಗೆ ಡಾಕ್ಯುಮೆಂಟ್ ಬರೋದಕ್ಕೂ 15 ದಿನ ಮೊದಲೇ ಇವರು ಸೇಲ್ ಮಾಡಿಬಿಟ್ಟಿದ್ದಾರೆ ಮಂಜುನಾಥ್ ಅನ್ನೋರಿಗೆ. ಇದು ಕೇಸ್ ನಂಬರ್ 4. ಶಿವಮ್ಮ ಅನ್ನೋರಿಗೆ 15/12/2023 ಸೈಟ್ ಸಿಗುತ್ತೆ. ನಿವೇಶನ ಸಂಖ್ಯೆ 17 ಕ್ರಯ ಮಾಡಿಕೊಟ್ಟಿರ್ತಾರೆ ಅಧಿಕಾರಿಗಳು. ಬಟ್ ಇವರು ಕೂಡ ಇದೆ 1/12/2023 ಮಂಜುನಾಥ್ ಅನ್ನೋರಿಗೆ ಭೂಮಿ ಸೇಲ್ ಅಗ್ರಿಮೆಂಟ್ ಅನ್ನು ಮಾಡಿಕೊಟ್ಟಿದ್ದಾರೆ. ಸೊ ಡಮ್ಮಿ ಕ್ಯಾಂಡಿಡೇಟ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ ನಮಗೆ. ಇಲ್ಲಿ ಬೇನಾಮಿ ಆಸ್ತಿಯ ವಾಸನೆ ಹೆಂಗೆ ಬರ್ತಾ ಇದೆ ಅನ್ನೋದಕ್ಕೆ ಇದು ಆಸ್ತಿ, ಇದೊಂದು ಎಕ್ಸಾಂಪಲ್ ಅಷ್ಟೇ. ಹೆಸರು ಯಾರ್ದೋ, ಫ್ರೇಮ್ ಯಾರ್ದೋ, ಬಟ್ ನಿಜವಾಗ್ಲೂ ಅದ್ರ ಲಾಭ ಪಡ್ಕೊಳ್ತಾ ಇರೋದು ಯಾರು? ಈ ತನಿಖೆನ ಎದುರಿಸ್ತಾ ಇರೋರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ನಾನಂತೂ ಎಲ್ಲೂ ಕಂಡು ಕೇಳರಿಯದಂತಹ ರೀತಿಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ. ನನ್ನ ಹೆಸರಿಗೆ ಮುಂದಿನ ತಿಂಗಳು ಒಂದು ಸೈಟ್ ಬರುತ್ತೆ, ಅದನ್ನು ನಾನು ಇವತ್ತೇ ಸೇಲ್ ಮಾಡ್ತೀನಿ ಅಂತಂದರೆ ಚಿಕ್ಕ ಮಕ್ಕಳು ಕೂಡ ಬಾಯಿ ಬಡ್ಕೊಂಡು ನಕ್ಬಿಡ್ತಾರೆ. ಹೆಂಗೆ ಸಾಧ್ಯ? ಇದು ಅಂದರೆ ಏನಾಗಿದೆ ನನ್ನ ಪ್ರಕಾರ,
ಹೇಳೋರು ಕೇಳೋರು ಯಾರು ಇಲ್ಲದೆ ತಮಗಿಚ್ಛೆ ಬಂದಂಗೆ ಮನಸೋ ಇಚ್ಛೆ ಸೈಟ್ಗಳನ್ನ ತಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಈ ಸೂರ್ಯಕುಮಾರಿ, ಫ್ರಾನ್ಸಿಸ್ಸು, ರತ್ನ, ಶಿವಮ್ಮ ಇವರಿಂದ ಸೈಟ್ ತಗೊಂಡಿರೋ ಮಂಜುನಾಥ್ ಇವರೆಲ್ಲ ಯಾರು ಹಾಗಾದ್ರೆ ಅಂತ. ಅರವಿಂದ್, ಇಷ್ಟು ದಿನಗಳ ಕಾಲ ಮೂಡಾದ ಹಗರಣದ ಬಗ್ಗೆ ಮಾತನಾಡ್ತಾ ಇದ್ದಿದ್ದು ತೂಕನೇ ಒಂದು, ಇದು ಇನ್ನೊಂದು ತೂಕ. ಅರವಿಂದ್, ತಾವೇಳದಂತೆ ನನಗೂ ಹಂಗೆ ಅನ್ನಿಸ್ತಾ ಇದೆ, ಮೈಸೂರಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ. ನನಗೆ ನಿಜಕ್ಕೂ ಕೂಡ ಈ ಡಾಕ್ಯುಮೆಂಟ್ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಅರವಿಂದ್, ಮೈಸೂರು ಅಂತ ಊರ್ಲಿ ಇಂಥೊಂದು ಭ್ರಷ್ಟಾಚಾರನ ಅಂತ. ಅರವಿಂದ್, ಇದು ವೆರಿ ಸಿಂಪಲ್, ಇದು ಮ್ಯಾಚ್ ಫಿಕ್ಸಿಂಗ್ನ ರೀತಿಯಲ್ಲಿ ಸೈಟ್ ಫಿಕ್ಸಿಂಗ್ ಆಗಿರುವಂಥದ್ದು. ಅರವಿಂದ್, ಭಾಳ ಕ್ಲಾರಿಟಿ ಇದೆ. ಅಂದರೆ ಇವ್ರು ಯಾರು ಫ್ರಾನ್ಸಿಸ್ಸು, ಸೂರ್ಯಕುಮಾರಿ ಇವರೆಲ್ಲ ಇದ್ದಾರಲ್ಲ ಅರವಿಂದ್, ಇವರೆಲ್ಲರೂ ಕೂಡ ಈ ವಿಚಾರದಲ್ಲಿ ದಾಳಗಳು. ಅವರನ್ನು ದಾಳಗಳಾಗಿ ಬಳಸ್ಕೊಂಡು ನಿಮ್ಮ ಹೆಸರಿಗೆ, ಯಾಕಂದರೆ ಅವ್ರ ಮೇಲೆ ನಂಬಿಕೆಗಳಿಲ್ಲ ಇವ್ರಿಗೆ, ಯಾಕಂದರೆ ಇದು ಚಾಮುಂಡೇಶ್ವರಿ ಸಹಕಾರ ಸಂಘದ ಇದು ವಿಚಾರ. ಆ ಸಂಘದ ಇವರು ಸದಸ್ಯರುಗಳು, ಈ ಸೂರ್ಯಕುಮಾರಿ, ಫ್ರಾನ್ಸಿಸ್ಸು ಇವರೆಲ್ಲರಿಗೂ ಕೂಡ ಏಜು 75, 78 ಎಲ್ಲ 70 ಏಜು ದಾಟ್ಬಿಟ್ಟಿದೆ. ಅವರಿಗೆ ಮೊದಲೇ ಅವ್ರನ್ನ ಬುಕ್ಕಿಂಗ್ ಮಾಡ್ಕೊಂಬಿಡೋದು, ನಿಮ್ಮ ಹೆಸರಿಗೆ ನಾವು ಒಂದು ಸೈಟ್ ಮಾಡ್ತಾ ಇದ್ದೀವಿ, ಆ ಸೈಟನ್ನು ನೀವು ನನಗೆ ಕೊಡಬೇಕು ಮುಂಚಿತವಾಗಿ ಅನ್ನುವಂಥದ್ದು. ಅಂದರೆ ಇದು ಫಿಕ್ಸಿಂಗು. ಅವ್ರಿಗೂ ಕೂಡ 80, 85 2,000 ರೂಪಾಯಿ ಕೊಟ್ಟು ಸದಸ್ಯರಾಗಿರ್ತಾರೆ, ನಮ್ಮ ಕೈಗೆ ಒಂದು 20 ಲಕ್ಷ 25 ಲಕ್ಷನೋ ಬರುತ್ತೆ ಅನ್ನುವಂಥ ದೃಷ್ಟಿಯಿಂದಾಗಿ ಅವರು ಈ ಥರದ ಒಂದು ಸೆಟ್ಲ್ಮೆಂಟ್ಗೆ ಅವರು ಇದಾಗಿರುವಂಥದ್ದು. ಫ್ರಾನ್ಸಿಸ್, ಸೂರ್ಯಕುಮಾರಿ ಇವರೆಲ್ಲರೂ ಈ ಪ್ರಕರಣದ ಕೇವಲ ದಾಳಗಳು. ಅವರನ್ನು ಬಳಸ್ಕೊಂಡು ಅವರಿಗೆ ಒಂದು ಟಿಪ್ಸ್ ರೀತಿಯಲ್ಲಿ ಒಂದು 20 ಲಕ್ಷನೋ 15 ಲಕ್ಷನೋ ಹಾಕ್ಬಿಟ್ಟು ಅವರಿಗೆ ಬರುವಂಥ ಸೈಟನ್ನು ಇವರು ಅದನ್ನು ತೆಗೆದುಕೊಂಡು ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮಾಡುವಂತಹ ಜಾಲ. ಅರವಿಂದ್, ಇದು 50-50 ಅನುಪಾತದಲ್ಲ, ಇದು ಚಾಮುಂಡೇಶ್ವರಿ ಸಹಕಾರ ಸಂಘದಲ್ಲಿ ಏನು ಇಲ್ಲಿ ಆಯುಕ್ತರಾಗಿದ್ದಂಥ ದಿನೇಶ್ ಕುಮಾರ್ ಮಾಡಿರುವಂಥ ಒಂದು ಮಾಸ್ಟರ್ ಪ್ಲಾನಿನ ಭ್ರಷ್ಟಾಚಾರದ ವ್ಯವಹಾರ. ಈ 48 ಸೈಟ್ಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಮೊನ್ನೆ ರದ್ದು ಮಾಡಿದೆ. ಇದೊಂಥರದ ಸೈಟ್ ಫಿಕ್ಸಿಂಗ್ ಅವ್ಯವಹಾರ. ಅರವಿಂದ್, ರೈಟ್ KP, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಇಡಿ ಅವ್ರು ತನಿಖೆ ಮಾಡ್ತಾ ಇದ್ರೆ ತನಿಖೆ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ, ಇವರು ತನಿಖೆನೇ ಮಾಡಬಾರ್ದು ಅಂತಾರೆ. ಹೆಂಗೆ ಸಾಧ್ಯ ಅಂತಕ್ಕಂಥದ್ದು ಇವೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಗೊತ್ತೇ ಇಲ್ವಾ, ಅವ್ರ ಗಮನಕ್ಕೆ ಬಂದಿಲ್ವಾ ಅವ್ರ ತವರು ಜಿಲ್ಲೆನಲ್ಲಿ ಅಂತ ನನಗೂ ಅನುಮಾನ ಬರುತ್ತಪ್ಪ.